ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BNK ಎಕ್ಸ್‌ಪ್ರೆಸ್ ನ್ಯೂಸ್. ಇದು ಜನಸಾಮಾನ್ಯರ ಧ್ವನಿ. ಇಂದು ಬಸವನ ಬಾಗೇವಾಡಿಯಲ್ಲಿ ಉಪ ನೋಂದಣಿ ಕಚೇರಿಯಲ್ಲಿ ಪೇಪರ್ಲೆಸ್ ವ್ಯವಸ್ಥೆ ಜಾರಿ ಹಾಗೂ ಆನ್ಲೈನ್ ನೋಂದಣಿಯಲ್ಲಿ ಆಂಗ್ಲ ಭಾಷೆಯ ಬಳಕೆಯನ್ನು ಖಂಡಿಸಿ ಕನ್ನಡ ರೈತರು ಮತ್ತು ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ತೊಂದರೆಗಳ ಕುರಿತು ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲ ವ್ಯಕ್ತಪಡಿಸಲಾಯಿತು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಆದ್ಯತೆಯಾಗಿರಬೇಕು. ಸರ್ಕಾರವು ಮೊದಲಿನಿಂದಲೂ ಇದ್ದ ಯಥಾಸ್ಥಿತಿಯನ್ನು ಮುಂದುವರಿಸಿಕೊಂಡು ಹೋಗಿ ಎಲ್ಲಾ ಸರ್ಕಾರಿ ಸೇವೆಗಳಲ್ಲಿ ಕನ್ನಡ ಭಾಷೆಗೆ ಹೆಚ್ಚಿನ ಮಹತ್ವ ನೀಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಲಾಯಿತು. ವರದಿ ಇರ್ಫಾನ್ ಇನಾಮ್ದಾರ್. ಭಾವನೆಗಳಿಗೆ ಧಕ್ಕೆ ಬರುವಂತ ಸರ್ಕಾರ, ಈ ಸರ್ಕಾರ ನಮ್ಗೆ ನಾಚಿಕೆಡ ಸಂಗತಿ ಎತ್ತ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇದನ್ನ ಯಾವುದೇ ನೀವು ಜಾರಿ ತರಬೇಕಾದ್ರೂ ಮೊದಲು ಅದನ್ನ ಸಕ್ಸಸ್ ಆಗಿ ನಡೆಯುವಂತ ಕೆಲಸದಲ್ಲಿ ಇರ್ತಾರಪ್ಪ ಅಂದ್ರೆ ನೀವು ಆನ್ಲೈನ್ ಮುಖಾಲ ಮಾಡ್ರಿ. ಈಗೆಲ್ಲ ಮಾಡಿರಿ, ನೀವು ಹಳಿ ಪಾನಿ ಉತ್ತಾರಿ ಮಾಡಿರಿ, ಹಳಿ ಡವ್ ಮಾಡಿರಿ, ಇವೆಲ್ಲ ಹಳಿ ಪಾನಿಗಳು ಎಲ್ಲ ಸ್ಕ್ಯಾನ್ ಮಾಡಿ ನಮ್ಗೆ ಕೊಡ್ಬೇಕಾದ್ರೆ ಅದ್ರ ಜೊತೆ ನಮ್ದು ಒಂದೇ ಡ ಇರ್ತದ, ಅದ್ರ ಜೋಡಿ ಒಂದ್ 2-3 ಡ ಸೇರಿರ್ತಾವ, ನಂಬರ್ ಸೀರಿಯಲ್ ವೈಸ್ ಬಿದ್ದಿರ್ತಾವ. ಅದನ್ನ ಒಂದೇ ಡ ಕೇಳಿದ್ರೆ ಅದ್ರ ಜೊತೆ ಇದ್ದದ್ದು ಎಲ್ಲಾನು ಕೊಟ್ರೆ ಒಂದು 100 ರೂಪಾಯಿ ಒಂದು ಡ ಕೊಡ್ಬೇಕಾಗ್ತದ. ನಾವು ಮೊದಲ 2 ರೂಪಾಯಿಗೆ ಒಂದು ಡ ಇದ್ದಾಗ ಒಂದು 100 ರೂಪಾಯಿಗೆ ಒಂದು ಡ ರೈತರ ಮ್ಯಾಗ ಹೊರೆ ಹಾಕಾಕತ್ತೀರಿ. ಇಂಥ ಎಲ್ಲ ಸರ್ಕಾರ ವಿಚಾರ ಮಾಡ್ಬೇಕು. ಯಾಕಂದ್ರೆ ಒಂದು ಪಾನ ಒಂದೇ ಡಾಕ್ ಒಂದೇ ಪಾನದಾಗ 3-4 ಡಗಳು ಇರ್ತಾವ, ಅದ್ರ ಸರಿಗೆ ಚಾರ್ಜ್ ನಾವು ಕಟ್ಟಬೇಕಾಗಿದೆ ಪರಿಸ್ಥಿತಿ. ಅದಕ್ಕೆ ಸರ್ಕಾರ ಸರ್ಕಾರ ಭಾಳ ಇದೇನ ಏನು ಜಾರಿ ಮಾಡಿರಿ ಶೀಘ್ರದಲ್ಲೇ ಮೊದಲು ಹೆಂಗಿತ್ತು ಏನು ಖರೀದಿ ಪತ್ರ ಆನ್ಲೈನ್ ಮೂಲಕ ಸಭ್ಯಸದಲ್ಲಿ ಆ ವ್ಯಕ್ತಿನೇ ಬರಬೇಕು, ಸಾಕ್ಷಿದಾರೇ ಬರಬೇಕು, ಭಾವಚಿತ್ರ ಹಾಕವು ಕನ್ನಡದಲ್ಲಿ ಕಡ್ಡಾಯವಾಗಿ ಕನ್ನಡದಲ್ಲಿ ಹೆಂಗೆ ಬರ್ತಿದ್ದು ಅದನ್ನೇ ಜಾರಿಗೊಳಿಸಬೇಕು, ಮುಂದುವರಿಸಬೇಕು. ಹೊರತಾಗಿ ನೀವೇನಾದರೆ ಇದನ್ನೇ ಮುಂದುವರಿಸಿದ್ರ ನಾವು ಪ್ರತಿಯೊಂದು ತಾಲೂಕಿನಲ್ಲಿ ಅಲ್ಲಿ ಜಿಲ್ಲೆಯಲ್ಲಿ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಉಗ್ರವಾದ ಪ್ರತಿಭಟನೆಯನ್ನ ಹಮ್ಮಿಕೋಬೇಕಾಗ್ತದ. ಕರ್ನಾಟಕದಲ್ಲಿ ಕನ್ನಡವೇ ಮಾತೃಭಾಷೆ. ಈಗ